ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭಾರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ತುಂಬ ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅದೇನೆಂದರೆ 1 ವರ್ಷ ಆಮೇಲೆ ಒಂದು ವಾಚ್ ಅವರ್ ಡ್ರಾಪ್ ಆಗುತ್ತಂತ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಂದರೆ ಲಕ್ಷ್ಮಿ ವ್ಲಾಗ್ಸ್ ಅಕ್ಕ ಮತ್ತು ಸಿಂಪಲ್ ಸವಿತಾ ಅಕ್ಕ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಲಕ್ಷ್ಮಿ ವ್ಲಾಗ್ಸ್ ಅಕ್ಕ ನನಗೊಂದು ಕ್ವಶನ್ ಕೇಳಿದ್ರು. ಅದೇನೆಂದರೆ ವಾಚ್ ಅವರ್ ಡ್ರಾಪ್ ಆಗ್ತಿದೆ ಅಂತ. ಆ್ಯಕ್ಚುಲಿ ಅಕ್ಕ, ನಿಮ್ಮ ಒಂದು ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಮೇಲಾಯಿತು. ಅದ್ರಗೋಸ್ಕರ ಮುಂಚೆ 1 ವರ್ಷ ಮುಂಚೆ ಏನು ಮಾಡಿದಿಲ್ಲ ಆ ಒಂದು ವಿಡಿಯೋಸ್ ಎಲ್ಲ ವಾಚ್ ಅವರ್ ಡ್ರಾಪ್ ಆಗುತ್ತೆ. ಈಗ ಉದಾಹರಣೆಗೋಸ್ಕರ ನಂದೇ ಚಾನಲ್ ಅಂತ ಇಟ್ಕೊಳ್ಳಿ, 1 ವರ್ಷ ಆಗೋಯ್ತು. ಆಮೇಲೆ ಮೊದಲನೇ ವಿಡಿಯೋ 1K ಬಂದ್ಬಿಡ್ತು ವ್ಯೂಸು, ಅದರಿಂದಾನೇ 20 hours ಬಂದ್ಬಿಡ್ತು. ಇನ್ನೇನು ಮೊನಿಟೈಸೇಷನ್ ಆಗ್ತಾಯಿತ್ತು, ಕೇವಲ 20 hours ಬೇಕಿತ್ತು ನನಗೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ, 20 hours ಸಿಗುತ್ತೆ. ಆದರೆ 1 ವರ್ಷ ಆಗೋಯ್ತು, -20 hours. ಸೊ ಈ ಥರ 1 ವರ್ಷ ಆದಮೇಲೆ ನಿಮಗೆ ವಾಚ್ ಅವರ್ ಡ್ರಾಪ್ ಆಗುತ್ತೆ. ಇನ್ನೊಂದು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ತುಂಬ ಜನ ಹೇಳ್ತಾರೆ ವಾಚ್ ಅವರ್ ಡ್ರಾಪ್ ಆಗ್ತಿದೆ ಬರೋದು 6 ತಿಂಗಳಾಗಿದೆ 7 ತಿಂಗಳಾಗಿದೆ ಅಂತ. ಸವಿತಾ ಅಕ್ಕ ನನಗೆ ಹೇಳಿರೋದಕ್ಕೆ, ಸವಿತಾ ಅಕ್ಕ ದಯವಿಟ್ಟು ಸ್ಕಿಪ್ ಮಾಡಿದೀವಿ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಆವಾಗ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 1 ವರ್ಷ ಆಗಲೇ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದು ಹೇಗೆ ಡ್ರಾಪ್ ಆಗ್ತಿದೆ ವಾಚ್ ಅವರ್ ಅಂತ ನೀವು ಕೇಳ್ಬೋದು. ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಹೊಸಬ್ರ ನನ್ನ ಒಂದು ಟೆಕ್ ಬ್ರಾಂಚ್ ನೋಡ್ತಿರೋದು, ಟೆಕ್ ಬ್ರಾಂಚ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ನಾನು ಹೇಳ್ದಲ್ಲ ಮುಂಚೆ ನಿಮಗೆ ಹೇಗೆ ವಾಚ್ ಅವರ್ ಡ್ರಾಪ್ ಆಗುತ್ತೆ. 1 ವರ್ಷ ಆಗಲಿಲ್ಲ, ನಿಮ್ಮ ಒಂದು ಚಾನಲ್ ಸ್ಟಾರ್ಟ್ ಮಾಡಿ. ಅದು ಹೆಂಗಂದರೆ ಇದಕ್ಕಿಂತ ಮುಂಚೆ ತುಂಬ ಜನ ಗೊತ್ತಿಲ್ಲ ಹೇಗೆ ವಾಚ್ ಅವರ್ ಚೆಕ್ ಮಾಡೋದು ಅಂತ. ತುಂಬ ಜನ ಹೇಳ್ತಾ ಇರ್ತಾರೆ, ನೋಡು ಬರೋ ವಾಚ್ ಅವರ್ ಡ್ರಾಪ್ ಆಗ್ತಿದೆ ಅಂತ. ಆ್ಯಕ್ಚುಲಿ ಎಷ್ಟು ಟೋಟಲ್ ವಾಚ್ ಅವರ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಗೆ ಚೆಕ್ ಮಾಡೋದಂತ ನಿಮಗೋಸ್ಕರ ತಿಳಿಸ್ತಾ ಬರ್ತಾ ಇದ್ದೀನಿ. ನೋಡ್ತಾರಲ್ಲ, ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಭರತ್ ಟ್ರಾವೆಲ್ ಕನ್ನಡಿಗ ಇದರಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇದ್ರ ಬಗ್ಗೆನೇ ಚಾನಲ್ ಮಾಡಿದ್ದೀನಿ. ಅಂತಕ್ಕಂದರೆ ಟ್ರಾವೆಲಿಂಗ್ ಹೋಗ್ತದಾಗ ಅದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ. ಅಂತಕ್ಕಂದರೆ ನನ್ನ ಸಿಹಿ ನೆನಪುಗಳನ್ನು ಸೇವ್ ಮಾಡೋಕ್ಕೆ. ಅದ್ರಿಗೋಸ್ಕರ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮತ್ತು ನೋಡ್ತಾರಲ್ಲ, ವಾಚ್ ಅವರ್ ಬಂದ್ಬಿಟ್ಟು ಕೇವಲ 0.1 ಅಷ್ಟೇ ಅಂತ ಅಂದ್ಕೊಂಬಿಡಿ. ನೋಡ್ತಾರ ಲಾಸ್ಟ್ 28 days ಎಷ್ಟು ವಾಚ್ ಅವರು, ಎಷ್ಟು ವ್ಯೂಸು, ಎಷ್ಟು ಬಂದಿದೆ ಅಂತ ಇಲ್ಲಿ ಕೌಂಟ್ ಆಗಿರುತ್ತೆ. ಇದು ಹೇಗೆ ಚೆಕ್ ಮಾಡೋ ಟೋಟಲ್ ಅಂತ ಹೇಳ್ಬೋದು. ಈಗ ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ ನಾನು, ಮತ್ತೆ ಈ ಥರ ಬರುತ್ತೆ. ಮತ್ತೆ ಅದನ್ನ ಕ್ಲಿಕ್ ಕೊಡ್ತೀನಿ. ಆಮೇಲೆ ನೋಡ್ತಾರಲ್ಲ, ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. 7 days, 90 days, 365 days. ಅಂದರೆ 7 daysಗೆ ಎಷ್ಟು ಬಂದಿದೆ ವಾಚ್ ಅವರು, 28 daysಗೆ ಎಷ್ಟು ಬಂದಿದೆ ಅಂತ ಇದೆಲ್ಲ ಚೆಕ್ ಮಾಡ್ಬೋದು ನೀವು. ನಮಗೆ ಇಂಪಾರ್ಟೆಂಟ್ ಇರೋದು 365 days. ಅದಕ್ಕೆ 365 days ಕ್ಲಿಕ್ ಕೊಟ್ಟಾಗ ನೋಡ್ತಾರಲ್ಲ, ನಾವೊಂದು ಟೋಟಲ್ ವಾಚ್ ಅವರ್ಸ್ ಬಂದ್ಬಿಟ್ಟು 19.7 ಇದು ಟೋಟಲ್ ವಾಚ್ ಅವರ್ಸ್. ಆದರೆ ಇಲ್ಲಿ ನೋಡಿ, ಇಲ್ಲಿ ಏನು ತೋರಿಸ್ತಿರೋದಂದರೆ 0.1 ಅಥವಾ 0.2 ಅಷ್ಟೇ ತೋರಿಸ್ತಿರೋದು. ಆ್ಯಕ್ಚುಲಿ 28 daysಲ್ಲಿ ಸ್ಟೋರ್ ಆಗುತ್ತೆ ಮತ್ತು ಡ್ರಾಪ್ ಆಗ್ತಾ 365 daysಗೆ ಹೋಗಿ ಸ್ಟೋರ್ ಆಗಿ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಥರ ನಿಮ್ಮ ಒಂದು ವಾಚ್ ಅವರು ನೀವು ಚೆಕ್ ಮಾಡ್ಕೊಬಹುದು. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ಏನು ಮೇನ್ ರೀಸನ್ಸು ವಾಚ್ ಅವರ್ ಡ್ರಾಪ್ ಆಗೋಕ್ಕೆ ಅಂತ ನೀವು ಕೇಳಬಹುದು. ತುಂಬ ರೀಸನ್ಸ್ ಐತೆ, ತುಂಬ ಜನ ಇದೆ ತಪ್ಪು ಮಾಡೋದು. ಅದೇನಂತ ನಿಮಗೋಸ್ಕರ ತಿಳಿಸ್ತಾ ಬರ್ತೀನಿ. ಇನ್ನು ಮೊದಲನೆಯ ಪಾಯಿಂಟ್ ಬಂದ್ಬಿಟ್ಟೇನಂದರೆ, ಉದಾಹರಣೆಗೋಸ್ಕರ ಭರತ್ ಟ್ರಾವೆಲರ್ ಕನ್ನಡಿಗ ಇದೊಂದು ID, ನನ್ನ ಟೆಕ್ ಬ್ರಾಂಚ್ ಚಾನಲ್ ಇನ್ನೊಂದು ID. ಅದಕ್ಕೆ ಭರತ್ ಟ್ರಾವೆಲರಲ್ಲಿ ಟೆಕ್ ವಿತ್ ಭರತ್ ನೋಡ್ತೀನಿ, ಆಮೇಲೆ ಟೆಕ್ ವಿತ್ ಭರತಲ್ಲಿ ಭರತ್ ಟ್ರಾವೆಲ್ ನೋಡ್ತೀನಿ. ಈ ಥರ ನೋಡ್ತಾ ಉದಾಹರಣೆಗೋಸ್ಕರ ನಾನೇ ನೋಡ್ತೀನಿ ನನ್ನ ಸೆಲ್ಫಿ ವಿಡಿಯೋನ. ಈ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಚಾನಲ್ ಮೊನಿಟೈಸೇಷನ್ ಆಗಿದ್ರೆ ಡಿಮಾನಿಟೈಸೇಷನ್ ಕೂಡ ಆಗಬಹುದು. ಆಮೇಲೆ ಸಬ್ ಇರುತ್ತಲ್ಲ, ಅದು ಕೌಂಟ್ ಆಗುತ್ತೆ. ಮತ್ತೆ ವಾಚ್ ಇರುತ್ತಲ್ಲ, ಕೌಂಟ್ ಆಗುತ್ತೆ. 24 hours ಆಮೇಲೆ ಮತ್ತೆ ಡ್ರಾಪ್ ಆಗುತ್ತೆ. ಗುಡ್ ಬೈ ಟಾಟಾ ವಾಚ್ ಅವರ್ ಮುಗೀತು, ಖತಮಲ್ಲಿ. ಬಾಯ್ ಟಾಟಾ ಗುಡ್ ಬೈ ಗಯಾ. ಈ ಥರ ಮಾಡಕ್ಕೆ ಹೋದ್ರೆ ವಾಚ್ ಅವರ್ ಡ್ರಾಪ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಈ ಥರ ಮಾಡಕ್ಕೆ ಹೋಗ್ಬೇಡಿ, ತುಂಬ ರಿಸ್ಕ್ ಅಂತ ಹೇಳಬೇಕು. ಸುಮ್ಮನೆ ಕೂತಿರಲ್ಲ. ಇದು ಮೊದಲನೇ ಪಾಯಿಂಟ್. ಆದರೆ ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ವೈಫೈ. ಉದಾಹರಣೆಗೋಸ್ಕರ ನಾನು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ತಂಗಿ ಇಷ್ಟು ಒಂದೇ ನೆಟ್ವರ್ಕಲ್ಲಿ ನಾವು ಕನೆಕ್ಟ್ ಆಗಿರ್ತೀವಿ. ಅಂದರೆ ವೈಫೈ ಕನೆಕ್ಟ್ ಆಗಿರ್ತೀವಲ್ಲ, ನನ್ನ ಮಮ್ಮಿಗೆ ಪಪ್ಪಂಗೆ ಹೇಳ್ತೀನಿ, ಪಪ್ಪ ಇದು ಸ್ವಲ್ಪ ನನ್ನ ವಿಡಿಯೋ ನೋಡಂತ. ಆದರೆ ಯೂಟ್ಯೂಬರ್ ಏನಂದರೆ ನೋಡ್ತಾರೆ ಯಾವ ಒಂದು ವೈಫೈ ಕನೆಕ್ಟ್ ಆಗಿದ್ದಾರೆ ಅಂತ.
ಇದ್ರಿಗೋಸ್ಕರ ನಾವೆಲ್ಲ ಒಂದೇ ವೈಫೈ ಕನೆಕ್ಟ್ ಆಗಿದ್ವಲ್ಲ, ಎಲ್ಲರೂ ನನ್ನ ವಿಡಿಯೋ ನೋಡ್ತಾರೆ. ಆವಾಗ ನನ್ನ ಫ್ಯಾಮಿಲಿ ಎಲ್ಲ ವಿಡಿಯೋ ನೋಡಿದಾಗ ವಾಚ್ ಅವರ್ ಕಲೆಕ್ಟ್ ಆಗುತ್ತೆ, ಸಬ್ ಕಲೆಕ್ಟ್ ಆಗುತ್ತೆ, 20 ಅವರ್ಸ್ ಆಮೇಲೆ ಮತ್ತೆ ಡ್ರಾಪ್ ಆಗುತ್ತೆ. ಅದೇಂತಕ್ಕೆ ಅಂದರೆ ಆಲ್ಗ್ರಿಥಮ್ ಹಂಗೆ ಮಾಡಿದ್ದಾರೆ ಯೂಟ್ಯೂಬರು. ಈಗ ತುಂಬ ಕೇರ್ಫುಲ್ ಇರುವಂಥದ್ದು. ಅದಕ್ಕೆ ಹೇಳ್ತಾರದು. ಮುಂಚೆ ನಾನು ತೋರಿಸ್ದೆ ದಿಸ್ ಮೇ ಟೇಕ್ ಅ ವೀಕ್ ಟು ಅಪ್ಡೇಟ್ ಅಂತ. ಇದು ಹೇಗೆ ತೋರಿಸಿದೆ ಅಂದರೆ ಎಂತಕ್ಕಂದ್ರೆ, ಉದಾಹರಣೆಗೋಸ್ಕರ ನಾನು ಸಬ್ ತೊಗೊತೀನಿ, ವಾಚ್ ಅವರ್ ತೊಗೊತೀನಿ, ಮೊನೆಟೈಸೇಷನ್ಗೆ ಅಪ್ಲೈ ಮಾಡ್ಬಿಡ್ತೀನಿ. ಇದ್ರಿಗೋಸ್ಕರ ಈ ಒಂದು ಆಟ ಫ್ಯೂಚರಲ್ಲಿ ನಡೆಯಲ್ಲ. ಅದಕ್ಕೇ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಈ ಥರ ಮಾಡಿರಿ ನಿಮ್ಮೊಂದು ಚಾನಲ್ ಬ್ಯಾನ್ ಆಗೋ ಒಂದು ಎಲ್ಲ ಸಾಧ್ಯತೆ ಇದೆ. ಈ ಒಂದು ಅಪ್ಡೇಟ್ ಮುಂಚೆನೇ ತಂದಿದ್ರು ಯೂಟ್ಯೂಬರು. ಇದೊಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. ಮತ್ತು ನಾನು ಹೇಳ್ದಲ್ಲ, ದಯವಿಟ್ಟು ಒಂದೇ ವೈಫೈಲಿ ನೋಡಬೇಡಿ, ಆವಾಗ ವಾಚ್ ಅವರ್ ಡ್ರಾಪ್ ಆಗುತ್ತೆ. ಆಮೇಲೆ ಉದಾಹರಣೆಗೋಸ್ಕರ ನನ್ನ ಫ್ರೆಂಡ್ ಪಾರ್ಕಲ್ಲಿ ಇರ್ತಾನೆ, ನಾನು ಹೇಳ್ತೀನಿ ಅವ್ನಿಗೆ, ನನ್ನ ಯೂಟ್ಯೂಬ್ ಚಾನಲ್ ಇರ್ತಾ ಸ್ವಲ್ಪ ವಿಡಿಯೋ ನೋಡು ಅಂತ. ಅವ್ನು ಹೇಳ್ತಾನೆ ನೆಟ್ ಖಾಲಿ ಆಗೈತೋ, ನಿಂದು ಹಾಟ್ಸ್ಪಾಟ್ ಕೊಡ್ತೀಯ ಅಂತ. ನನ್ನ ಹಾಟ್ಸ್ಪಾಟ್ ಅವ್ನಿಗೆ ಶೇರ್ ಮಾಡ್ತೀನಿ. ಇದ್ರಿಗೋಸ್ಕರ ನಾವಿಬ್ಬರು ಒಂದೇ ನೆಟ್ಟಲ್ಲಿ ಇರ್ತೀವಿ, ಅಂದರೆ ವೈಫೈಯಲ್ಲಿ. ಅದ್ರಿಗೋಸ್ಕರ ಅವ್ನು ನನ್ನ ವಿಡಿಯೋ ನೋಡ್ತಾನೆ, ಪ್ಲಸ್ ಸಬ್ ಆಗಿರ್ತಾನೆ. ಅದೆರಡು ಕೌಂಟ್ ಆದಮೇಲೆ 24 ಅವರ್ ಆಮೇಲೆ ಮತ್ತೆ ಡ್ರಾಪ್ ಆಗಿಬಿಡುತ್ತೆ. ಸೊ ಇದು ಮೇನ್ ರೀಸನ್ ಅಂತ ಹೇಳಬೇಕು. ತುಂಬ ಜನ ಈ ಥರನೇ ಮಾಡೋದು. ಎರಡನೇ ಪಾಯಿಂಟ್ ಆದರೆ, ಇನ್ನು ಮೂರನೇ ಪಾಯಿಂಟ್ ಬಂದ್ಬಿಟ್ಟೇನೆಂದರೆ ಪ್ಲೇ ಲಿಸ್ಟ್ಸ್. ಎಸ್, ಹೌದು, ತುಂಬ ಜನ ಗೊತ್ತಿರುತ್ತೆ ಪ್ಲೇ ಲಿಸ್ಟ್ ಪ್ಲೇ ಮಾಡಿದ್ರೆ ವಾಚ್ ಅವರ್ ಬರುತ್ತಂತ. ಆದರೆ ತುಂಬ ಜನ ಏನು ಗೊತ್ತಿಲ್ಲ ಅಂದರೆ ವಾಚ್ ಅವರ್ ಸಿಗಲ್ಲ ಅಂತ. ಎಸ್, ಮುಂಚೆ ಈ ಒಂದು ರೂಲ್ನ, ಅಂದರೆ ಈ ಒಂದು ಪಾಲಿಸಿನ ಮುಂಚೆ ಯೂಟ್ಯೂಬರ್ ತಂದಿದ್ರು. ಯಾವಾಗ ಆಲ್ಗೋರಿಥಮ್ ಚೇಂಜ್ ಆಗೋ ಒಂದು ಸಮಯದಲ್ಲಿ ಈ ಥರ ಒಂದು ರೂಲ್ ತಂದಿದ್ರು. ಅಕಸ್ಮಾತ್ ಪ್ಲೇ ಲಿಸ್ಟ್ ಪ್ಲೇ ಮಾಡಿರಿ ವಾಚ್ ಅವರ್ ಸಿಗಲ್ಲ, ಅದ್ರ ಬದಲು ವ್ಯೂ ಸಿಗತ್ತಂತ. ಅದಕ್ಕೆ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ಪ್ಲೇ ಲಿಸ್ಟ್ ಪ್ಲೇ ಮಾಡಿದ್ರೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ಲಿ ಸಿಗೋದಿಲ್ಲ. ಇದು ಮೂರನೇ ಪಾಯಿಂಟ್ ಆದರೆ, ಮತ್ತು ಲಾಸ್ಟ್ 4ನೇ ಮತ್ತು ಮೇನ್ ಪಾಯಿಂಟ್ ಇದು. ಅದೇನೆಂದರೆ, ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೇಳ್ತಾರೆ, ಗುರು ಈ ಒಂದು ವೆಬ್ಸೈಟಲ್ಲಿ ನೀವು VPN ಆನ್ ಮಾಡಿಕೊಂಡು ಈ ಥರ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೋದು, ಡಾಲರ್ಸು ಕಂಪ್ಲೀಟ್ ಮಾಡ್ಕೊಬೋದು ಅಂತ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ವಿಡಿಯೋ ಮಾಡಿಕೊಂಡು ಅವರ ವಿಡಿಯೋನ ವೈರಲ್ ಮಾಡ್ಕೊತಾರೆ. ಅದಕ್ಕೆ ದಯವಿಟ್ಟು ಇಂಥ ಒಂದು ವೆಬ್ಸೈಟ್ಗೆ ಹೋಗ್ಬೇಡಿ. ಉದಾಹರಣೆಗೋಸ್ಕರ YTVs ಅಂತ ಇದೆ, ಮತ್ತು ಇನ್ನು ಮುಂತಾದ ವೆಬ್ಸೈಟ್ ಎಲ್ಲ ಇದೆ. ಅದಕ್ಕೆ ಹೇಳ್ತಾರೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಚಾನಲ್ ಬ್ಯಾನ್ ಆಗ್ಬೋದು, ಡಿಲೀಟ್ ಆಗಬಹುದು. ಅದಕ್ಕೆ ಹೇಳ್ತಾರೆ ತುಂಬ ರಿಸ್ಕ್ ಅಂತ ಹೇಳಬೇಕು. ಇಷ್ಟು 4 ರೀಸನಿಂದ ನಿಮ್ಮ ಒಂದು ವಾಚ್ ಅವರ್ ಡ್ರಾಪ್ ಆಗುತ್ತೆ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅಂದ್ಕೊಳ್ತೀವಿ. ಒಂದು ವಿಡಿಯೋದಲ್ಲಿ ಈ ಥರ ವಿಡಿಯೋ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸೋದೇನೆ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.